ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಭೂಮಾತೆಗೆ ಪಾರ್ವತೀ ದೇವಿ ನೀಡಿರುವಂಥ ಒಂದು ಶಾಪದಿಂದ ಭೂಮಿಯ ಬಗ್ಗೆ ನಾನು ವಿವರಗಳನ್ನು ತಿಳಿಸಲು ಪ್ರಯತ್ನ ಮಾಡಿದೆ. ರಾಮಾಯಣದ ಮುಂದುವರೆದ ಕತೆ. ಹಾಗೆ ಭೂಮಿ ತಟ್ಕೊಂಡ್ಲಾರ್ದಲೇ ಕೊನೆ ಭಾಗದಲ್ಲಿ ಎಲ್ಲಿ ಮುಗಿಸಿದೆ ಅಂತಂದರೆ, ಶಂಕರನ ತೇಜಸ್ಸನ್ನು ಭೂಮಿ ತಟ್ಕೊಂಡ್ಲಾರದಲೇ ಹೋಗುತ್ತೆ. ಆಗ ದೇವತೆಗಳು ಅಗ್ನಿದೇವನನ್ನು ವಾಯುದೇವನೊಂದಿಗೆ ಕಲಿತುಬಿಟ್ಟು ಈ ರುದ್ರ ತೇಜಸ್ಸನ್ನು ತನ್ನಲ್ಲಿ ಇಟ್ಕೊ ಅಂತ ಹೇಳ್ತಾರೆ. ಆಗ ಅಗ್ನಿದೇವ ಈ ತೇಜಸ್ಸನ್ನು ತನ್ನಲ್ಲಿ ಇಟ್ಕೊಳ್ತಾನೆ. ಶಂಕರ ಮತ್ತು ಪಾರ್ವತಿ ದೇವಿ ತಪಸ್ಸು ಮಾಡ್ಕೊಳೋದಕ್ಕೋಸ್ಕರ ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ಇದೇ ಸಮಯದಲ್ಲಿ ತಾರಕಾಸುರ ಅನ್ನುವಂಥವನು ಕೂಡ ಬರ್ತಾನೆ. ಅಲ್ಲಿ ತಾರಕಾಸುರನ ಬಗ್ಗೆ ಕೂಡ ವಿವರಗಳನ್ನು ಹೇಳಿದೆ. ನೋಡ್ರಿ, ಇಲ್ಲಿ ತಾರಕಾಸುರ ಬಹಳ ಒಂದು ಬುದ್ಧಿವಂತಿಕೆ ಉಪಯೋಗ ಮಾಡಿ ಪಾರ್ವತಿ ಪರಮೇಶ್ವರಿಗೆ ಮಕ್ಕಳಿರೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಒಂದು ಮಗುವಿನಿಂದಲೇ ನನ್ನ ಮರಣ ಆಗಬೇಕು, ನನ್ನ ಸಂಹಾರ ಆಗಬೇಕು ಅಂತ ಬ್ರಹ್ಮದೇವರ ಹತ್ರ ಏನು ಮಾಡಿರ್ತಾರೆ, ವರವನ್ನು ಕೇಳ್ಕೊಂಡಿರ್ತಾರೆ. ಆಗ ವರವನ್ನು ಕೇಳ್ಕೊಂಡಾಗ ಬ್ರಹ್ಮದೇವರು ಆಲೋಚನೆ ಮಾಡ್ತಾರಂತೆ. ಮತ್ತೆ ನಾನು ಕಥೆಯಲ್ಲಿ ಹಿಂದಕ್ಕೆ ಹೋಗಿ ಸ್ವಲ್ಪ ಅದನ್ನ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದ್ರೆ ಕಥೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದರಿಂದ ಮತ್ತೆ ಹೇಳಿರೋದನ್ನೇ ಹೇಳುತ್ತಾ ಇದ್ದೀನಿ, ಆಯ್ತಾ. ಶಂಕರ ಪಾರ್ವತಿ ದೇವಿಯೊಂದಿಗೆ ತಪಸ್ಸನ್ನು ಮಾಡ್ಕೊಳೋದಕ್ಕೆ ಪಶ್ಚಿಮ ತೀರಕ್ಕೆ ಹೋಗ್ತಾರೆ. ಇದೇ ಸಮಯದಲ್ಲಿ ತಾರಕಾಸುರ ಅನ್ನುವಂಥ ರಾಕ್ಷಸ ತಾನು ಪಾರ್ವತಿ ಪರಮೇಶ್ವರನ ಮಗನ ಕೈಯಲ್ಲೇ ಸಾಯುವಂತೆ ವರವನ್ನು ಹೊಂದಿದ್ದಾನೆ. ಇದನ್ನು ತಿಳಿದಿರುವಂತ ದೇವತೆಗಳು ಏನ್ ಮಾಡ್ಬೇಕು ತಿಳಿಲಾರ್ದಲೇ ಬ್ರಹ್ಮದೇವರ ಹತ್ರ ಹೋಗ್ತಾರಂತೆ. ಅಲ್ಲಿ ಬ್ರಹ್ಮದೇವರು ಆಲೋಚನೆ ಮಾಡಿ ಹಿಮವಂತ ಮತ್ತು ಮನೋರಮನ ಮಗಳಾಗಿರುವಂತ ಗಂಗಾ ಮತ್ತು ಪಾರ್ವತಿಗೆ ವ್ಯತ್ಯಾಸವಿಲ್ಲ ಅಂತಂದ್ರೆ, ಪಾರ್ವತಿ ದೇವಿಯ ಅಕ್ಕ ಯಾರು ಅಂತಂದ್ರೆ ಗಂಗಾದೇವಿ. ಒಂದೇ ತಂದೆ ತಾಯಿ ಮಕ್ಕಳಾಗಿರ್ತಾರೆ ಗಂಗಾ ಮತ್ತು ಪಾರ್ವತಿ ದೇವಿ, ಪರ್ವತರಾಜ ಹಾಗೂ ಮನೋರಮ. ಆದ್ದರಿಂದ ಪಾರ್ವತಿ ದೇವಿ ಅಕ್ಕ ಆಗಿರುವಂತಹ ಗಂಗೆಯಲ್ಲಿ ಈ ತೇಜಸ್ಸನ್ನು ಬಿಟ್ಬಿಟ್ರಿ. ಪಾರ್ವತಿ ತೇಜಸ್ಸನ್ನು ಬಿಟ್ರೆ ಪಾರ್ವತಿ ದೇವಿಗೆ ಕೋಪ ಬರೋದಿಲ್ಲ ಅಂತಂದ್ರೆ, ಭೂಮಿ ಮೇಲೆ ಬಿಟ್ಟಾಗ ಪಾರ್ವತಿ ದೇವಿಗೆ ಕೋಪ ಬಂದಿತ್ತು. ಆದ್ರೆ ಸ್ವಂತ ತನ್ನ ಒಡಹುಟ್ಟಿರುವಂತಹ ಅಕ್ಕನಲ್ಲಿ ಈ ತೇಜಸ್ಸನ್ನು ಬಿಟ್ರೆ ಪಾರ್ವತಿ ದೇವಿಗೆ ಕೋಪ ಬರೋದಿಲ್ಲ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಸೂಚಿಸ್ತಾರೆ. ಆದ್ದರಿಂದ ಈ ಶಿವ ತೇಜಸ್ಸನ್ನು ಗಂಗೆಯಲ್ಲಿ ಬಿಡು ಅಂತಾರೆ. ಆಗ ದೇವತೆಗಳೆಲ್ಲರೂ ಹೋಗಿ ಗಂಗಮ್ಮನ ಹತ್ರ ಹೋಗ್ಬಿಟ್ಟು ದೇವತಾ ಕಾರ್ಯ ನಿಮಿತ್ತವಾಗಿ ನೀನು ಅಗ್ನಿಯಿಂದ ಶಿವ ತೇಜಸ್ಸನ್ನು ಸ್ವೀಕರಿಸಿ ಗರ್ಭವನ್ನು ಧರಿಸ್ಬೇಕು ಅಂತ ಹೇಳ್ತಾರೆ. ಅಂತಂದ್ರೆ ಏನಪ್ಪಾ ಇದು, ಎಲ್ಲರಿಗೂ ಒಂದು ತಪ್ಪಾಗಿರುವಂತ ತಿಳುವಳಿಕೆ ಇದೆ. ಶಿವನಿಗೆ ಗಂಗಾ ಮತ್ತು ಪಾರ್ವತಿ ದೇವಿ ಇಬ್ಬರು ಪತ್ನಿಯರು ಅಂತ ಹೇಳ್ತಾರೆ. ಆದ್ರೆ ಶಿವನನ್ನು ಗಂಗಾಪತಿ ಅಂತ ಎಲ್ಲೂ ಕರೆದಿಲ್ಲ. ಶಿವನನ್ನು ಗಂಗಾಧರ, ಗಂಗೆಯನ್ನು ಧರಿಸಿದನಷ್ಟೇ. ಶಿವ ಏನು ವಾಸುಕಿಯನ್ನು ಕಂಠದಲ್ಲಿ ಹಾವನ್ನು ಧರಿಸಿದ್ದಾರೆ, ಚಂದ್ರನನ್ನು ಧರಿಸಿದ್ದಾರೆ, ಹಾಗೆ ಹಲವಷ್ಟು ವಿಭೂತಿಯನ್ನು ಧರಿಸ್ತಾರೆ. ಹಾಗೆ ಗಂಗೆಯನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿರ್ತಾನೆ. ಅಷ್ಟು ಮಾತ್ರಕ್ಕೆ ನಾನೀಗ ಬಳೆಗಳನ್ನು ಹಾಕೊಂಡಿದ್ದೀನಿ, ಈ ಕಿವಿಯಲ್ಲಿ ಇಟ್ಕೊಂಡಿದ್ದೀನಿ, ಇಷ್ಟು ಮಾತ್ರಕ್ಕೆ ನಾನು ಅದು ನನ್ನ ಜೀವನ ಭಾಗ್ಯಸ್ವಾಮಿ ಆಗೋದಿಲ್ವಲ್ಲ. ಶಿವನಿಗೂ ಹಾಗೆ ಗಂಗಾ ಮಾತೆ ಧರಿಸಿರ್ತಾರಷ್ಟೇ, ಅವರನ್ನು ಧಾರಣೆ ಮಾಡಿರ್ತಾರೆ. ಪತ್ನಿಯಾಗಿ ಎಲ್ಲೋ ನಾವು ಅಂದ್ಕೋಬಾರ್ದು. ಇದೇ ಒಂದು ತಪ್ಪಾಗಿರುವಂತ ತಿಳುವಳಿಕೆಯಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಶಂತನು ಚಕ್ರವರ್ತಿಗೆ ಪತ್ನಿಯಾಗಿ ಗಂಗಮ್ಮ ಬರ್ತಾಳೆ. ಇದೇನಪ್ಪ, ಶಿವನ ಹೆಂಡತಿ ಬೇರೆಯವರು ಮಾನವರಿಗೆ ಬಂದು ಹೆಂಡತಿ ಆಗ್ತಾಳ, ರಾಜ ಆಗ್ತಾರ ಅಂತ ಮಹಾಭಾರತ ಕೇಳಿದಂಥವ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಅನುಮಾನ ಬರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಮತ್ತೆ ಅಗ್ನಿಯಿಂದಲೂ ತೇಜಸ್ಸನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ನಮ್ಗೆ ಅನುಮಾನ ಬರುತ್ತೆ. ಅಂದ್ರೆ ಈ ತಾಯಿ ಪರಮ ಪಾವನೆ ಆಗಿರುವಂತ ತಾಯಿ ಲೋಕ ಕಲ್ಯಾಣಕ್ಕೋಸ್ಕರ ಈ ತರ ಮಾಡ್ತಾ ಇರ್ತಾಳೆ. ಹಲವಷ್ಟು ಜನರ ಒಂದು ವರವನ್ನು ತೀರಿಸಲು ಮತ್ತು ಶಾಪವನ್ನು ಪೂರೈಸೋದಕ್ಕೋಸ್ಕರ ಗಂಗಮ್ಮ ತ್ಯಾಗ ಮಾಡಿದಾಳೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಮನವಿ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದು ಗಂಗಾ ಮಾತೆ ಶಿವನ ಪತ್ನಿ ಅಲ್ಲ ಅಂತ ವಿಷಯವನ್ನು ಹೇಳಿದ್ದು. ಆಯ್ತಾ, ಮುಂದೆ ಕಥೆಯಲ್ಲಿ ಹೋಗೋಣಂತೆ. ಗರ್ಭವನ್ನು ಧರಿಸುವಂತಾರಂತೆ, ದೇವತಾ ಕಾರ್ಯವಾಗಿರೋದ್ರಿಂದ ಗಂಗಮ್ಮ ಸರಿ ಅಂತಾರಂತೆ. ಆಗ ಗಂಗೆ ಒಂದು ಅಂದವಾಗಿರುವಂತಹ ಸ್ತ್ರೀ ರೂಪವನ್ನು ಹೊಂದಿ ಆ ತೇಜಸ್ಸನ್ನು ಅಗ್ನಿಯಿಂದ ಸ್ವೀಕರಿಸ್ತಾರಂತೆ. ಶಿವ ತೇಜಸ್ಸು
ಗಂಗೆಯಲ್ಲಿ ಪ್ರವೇಶಿಸಿದಂಗೆ ಗಂಗಮ್ಮ ಕೇಕೆಗಳಾಗ್ತಾ ಇದ್ದಾಳಂತೆ. ಈ ತೇಜಸ್ಸನ್ನು ನಾನು ತಡ್ಕೊಳೋದಕ್ಕಾಗೋದಿಲ್ಲ, ನಾನು ಏನ್ ಮಾಡ್ಲಿ ಅಂತ ಕೇಳ್ತಾರಂತೆ. ಆಗ ಅಗ್ನಿದೇವ ಹೇಳಿರೋ ವಿಧವಾಗಿ ಗಂಗಾ ಈ ತೇಜಸ್ಸನ್ನು ಕೈಲಾಸ ಪರ್ವತದ ಪಕ್ಕದಲ್ಲಿರುವಂತ ಭೂಮಿ ಮೇಲೆ ಬಿಟ್ಬಿಡ್ತಾರಂತೆ. ಭೂಮಿ ಮೇಲೆ ಬಿಟ್ಟಾಗ ಹೀಗೆ ನೆಲದ ಮೇಲೆ ಬಿದ್ದಿರುವಂತಹ ತೇಜಸ್ಸು ಕಾಂತಿವಂತವಾಗಿರುವಂತಹ ಸ್ವರೂಪವಾಗಿರುವಂತಹ ಬಂಗಾರ, ಬೆಳ್ಳಿ, ಹೀಗೆ ಭೂಮಿ ಮೇಲೆ ಬಿದ್ದಿರುವಂತಹ ತೇಜಸ್ಸು ಕಾಂತಿವಂತವಾಗಿರುವಂತಹ ಸ್ವರೂಪದಿಂದ ಬಂಗಾರ. ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಬಂಗಾರ ಮೂಲವಾಗಿ ಎಲ್ಲಿಂದ ಬಂತು, ಯಾಕೆ ಇಷ್ಟು ಪವಿತ್ರತೆ ಅಂತಂತ ರಾಮಾಯಣ ಒಂದು ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ಆಳವಾಗಿ ಹೇಳಿದ್ರೆ ನಮಗೆ ಬಹಳಷ್ಟು ಏನೋ ಒಂದು ವಿವರಗಳನ್ನು, ಸೃಷ್ಟಿಯ ರಹಸ್ಯಗಳನ್ನು ತಿಳಿಸ್ಕೊಡುತ್ತೆ ಅಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆಗ ಶಿವನ ವೀರ್ಯದಿಂದ ಯಾವ್ದಾದ್ರು ಹುಟ್ಟಿತು, ಬಂಗಾರ, ಬೆಳ್ಳಿ. ಈ ತೇಜಸ್ಸಿನಿಂದ ಮಲ, ಕರಗ, ಶೀಸ, ಮತ್ತೆ ಕ್ಷೀರ, ಮತ್ತೆ ರಾಗಿ ಮೊದಲಾಗಿರುವಂಥದ್ದು ಕಬ್ಬಿಣ, ಉಳಿದಂತ ಪದಾರ್ಥಗಳಿಂದ ಉಳಿದಂತಹ ಧಾತುಗಳು ಹುಟ್ಟುಬಿಟ್ಟು ಗಣಿಗಳಾಗಿ ಏರ್ಪಟ್ಟವು. ಬಂಗಾರದ ಗಣಿಗಳು ಹೇಗೆ ಏರ್ಪಟ್ಟವು ಅಂತಂದ್ರೆ ಭೂಮಿ ಮತ್ತು ಈ ತರ ಏರ್ಪಟ್ಟಿದೆ ಅಂತ ನಾವು ತಿಳ್ಕೊಬೇಕಾಗುತ್ತದೆ. ಅಂದ್ರೆ ಬಂಗಾರಕ್ಕೆ ಯಾಕಷ್ಟು ಪವಿತ್ರತೆ, ಮಂಗಳಸೂತ್ರದಲ್ಲೂ ಬಂಗಾರವನ್ನು ಹಾಕ್ಕೊಂತೀವಿ. ಮತ್ತೆ ಆಲಯಗಳಲ್ಲೂ ಭಗವಂತನಿಗೂ ನಾವು ಬಂಗಾರದಿಂದ ಅಲಂಕಾರ ಮಾಡ್ತೀವಿ, ಬಂಗಾರದ ಆಭರಣಗಳಿಂದ. ಬಂಗಾರದ ಶಿಖರ, ಒಂದು ಆಲಯದ ಶಿಖರದ ಮೇಲೆ ಬಂಗಾರದ ಕಳಸವನ್ನು ಇಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಬಂಗಾರಕ್ಕೆ ಪ್ರಕೃತಿಯಲ್ಲಿರುವಂತಹ ಒಂದು ಸಕಾರಾತ್ಮಕವಾಗಿರುವಂತಹ ಶಕ್ತಿಯನ್ನು, ಅಂದ್ರೆ ಪಾಸಿಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳುವಂತ ಒಂದು ಶಕ್ತಿ ಇರೋದಕ್ಕೆ. ಅಷ್ಟು ಪವಿತ್ರವಾಗಿ ಯಾಕೆ ನೋಡ್ತೀವಿ ಅಂತಂದ್ರೆ ಶಿವನ ವೀರ್ಯದಿಂದ ಹುಟ್ಟಿರುವಂತದ್ದು, ಶಿವನ ತೇಜಸ್ಸಿನಿಂದ ಹುಟ್ಟಿರೋದ್ರಿಂದ ಬಂಗಾರಕ್ಕೆ ನಮ್ಮ ದೇಶದಲ್ಲಿ ಅಷ್ಟೊಂದು ಬೆಲೆ ಕೊಡ್ತಾರೆ. ಅದನ್ನ ಲಕ್ಷ್ಮೀ ಸ್ವರೂಪ ಅಂತ ಕೂಡ ಹೇಳ್ತಾರೆ. ಸೊಂಟು ತನಕನೇ ಬಂಗಾರ ಧರಿಸೋದು, ಪಾದಕ್ಕೆ ಇದಕ್ಕೆ ಹೆಣ್ಮಕ್ಳು ಧರಿಸೋದಿಲ್ಲ. ಬಂಗಾರವನ್ನು ಲಕ್ಷ್ಮೀ ಸ್ವರೂಪವಾಗಿ ನೋಡ್ತಾರೆ. ಆಗ ಅಂದ್ರೆ ಬೆಳ್ಳಿ ಹುಟ್ಟು, ಮತ್ತೆ ಯಾವುದು ಇದು ಸೀಸ ಹುಟ್ಟು, ಎಲ್ಲಾ ಧಾತುಗಳು ಎಲ್ಲಿಂದ ಹುಟ್ಟಿದೆ, ಭೂಮಿಯಲ್ಲಿ ಸಿಕ್ಕುವಂತ ಅನೇಕ ಪಂಚಲೋಹಗಳು ಇವೆಲ್ಲವೂ ಹುಟ್ಟಿರುವಂಥದ್ದು ಎಲ್ಲಿಂದ ಅಂತಂದ್ರೆ ಶಿವನ ವೀರ್ಯದಿಂದಲೇ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತದೆ. ನಂತರ ರಾಮಾಯಣದಲ್ಲಿ ಮುಂದುವರಿತಾ ಇದ್ದೀನಿ. ಆಗ ಗಣಿಗಳು ಏರ್ಪಟ್ಟ ನಂತರ ಅಲ್ಲಿ ಬಂಗಾರು ಪೊದೆಯಲ್ಲಿ ಶರವಣ ಪೊದೆಯಲ್ಲಿ ಹುಟ್ಟಿತು. ಅಲ್ಲಿ ಇರುವಂತ ತಾಟಂಕದಿಂದ ಒಬ್ಬ ಹುಡುಗನ ಅಳು ಕೇಳಿಸ್ತಂತೆ. ಆ ಹುಡುಗ ಹುಟ್ಟಿರುವಂತ ಆ ಮಗುಗೆ ಯಾರು ಹಾಲು ಕೊಡ್ತಾರೆ, ಸ್ತನ್ಯಪಾನ ಯಾರು ಮಾಡ್ತಾರೆ ಅಂತ ಆಲೋಚನೆ ಮಾಡಬೇಕಾದ್ರೆ ಪಾರ್ವತೀ ದೇವಿ ಅಂಶವಾಗಿರುವಂತಹ ಕೃತಿಕೆಗಳು ಈ ಮಗುಗೆ ನಮ್ಮ ಪುತ್ರನಾಗಿ ಕಾರ್ತಿಕೇಯ ಅಂತ ಕರೀರಿ, ಹಾಗಾದ್ರೆ ನಾವು ಹಾಲನ್ನು ಕೊಡ್ತೀವಿ ಅಂತ ಅಂತಾರಂತೆ ಕೃತಿಕೆಗಳು. ಸರಿ ಅಂತಾರಂತೆ ದೇವತೆಗಳು. ಈ ಮಾತನ್ನು ಕೇಳಿರುವಂತಹ ಕೃತಿಕೆಗಳು ಆನಂದದಿಂದ ಹಾಲನ್ನು ಕೊಡ್ತಾರಂತೆ. ಆ ಹುಟ್ಟಿರುವಂತ ಮಗು 6 ಮುಖಗಳಿಂದ ಹುಟ್ಟಿದನಂತೆ. ಏಕಕಾಲದಲ್ಲಿ 6 ಜನ ಕೃತಿಕೆಯರ ಸ್ತನದಿಂದ 6 ಮುಖಗಳಿಂದ ಹಾಲನ್ನು ಕುಡಿದಿದ್ದಾನೆ. ಆದ್ದರಿಂದ ಆತನಿಗೆ ಷಡಾನನ, ಷಣ್ಮುಖ ಅಂತ ಹೆಸರು ಬಂತಂತೆ. ಹಾಗೆ ಅಗ್ನಿಯಿಂದ ಹೊರಗಡೆ ಬಂದು ಶಿವ ತೇಜಸ್ಸು ಆಗಿರೋದ್ರಿಂದ ಆತನಿಗೆ ಪಾವಕಿ ಅಂತ ಅಂತಾರಂತೆ. ಅಗ್ನಿ ಸಂಭವ ಅನ್ನುವಂತ ನಾಮವೂ ಇದೆ. ಹಾಗೆ ಪರಮಶಿವನ ಮಗನಾಗಿರೋದ್ರಿಂದ ಆತನನ್ನು ಕುಮಾರಸ್ವಾಮಿ ಅಂತ ಕೂಡ ಕರೀತಾರಂತೆ. ಹಾಗೆ ಶಿವನ ವೀರ್ಯ ಸ್ಖಲನವಾಗಿ ಹುಟ್ಟಿರೋದ್ರಿಂದ ಆತನನ್ನು ಸ್ಕಾಂದ ಅಂತ ಕರೀತಾರಂತೆ. ಪಾರ್ವತೀ ದೇವಿಯ ಅಂದವನ್ನೆಲ್ಲ ಹೊಂದಿರೋದ್ರಿಂದ ಆತನಿಗೆ ಮುರುಘ ಅಂತ ಹೆಸರು ಕರೀತಾನಂತೆ. ಪರಮಶಿವನಿಗೆ ಪ್ರಣವವನ್ನು ವಿವರಣೆ ಮಾಡಿರೋದ್ರಿಂದ ಸ್ವಾಮಿ ಮಲೆ ಅಂತಂದು ಅಂತಾರೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಯಾರಾದ್ರೆ ಈ ಸ್ಕಂದೋತ್ಪತ್ತಿ ಅಂತಂದ್ರೆ ಷಣ್ಮುಖೋತ್ಪತ್ತಿಯನ್ನು ಯಾರು ಕೇಳಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತುತ್ತೆ ಅಂತಂದ್ರೆ 5 ತಿಂಗಳು ತುಂಬಿರುವಂತ ಗರ್ಭವತಿಯರು
ರಾಮಾಯಣ ಪೂರ್ತಿ ಕೇಳಿದ್ರೆ ಉತ್ತಮ ಸಂಸ್ಕಾರ ಇರುವಂತಹ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲೂ ಅದು ಇಲ್ಲ ಅಂತಂತಂದ್ರೆ ನಮಗೆ ಈಗಿನ ಕಾಲದಲ್ಲಿ ಸಮಯ ಇರೋದಿಲ್ವಲ್ಲ, ಬೇರೆ ಬೇರೆ ಇದಕ್ಕೆ ಸಮಯ ಇರುತ್ತೆ, ನಮ್ಮನ್ನ ಉದ್ಧಾರ ಮಾಡ್ಕೊಳೋದಕ್ಕೆ ಮಾತ್ರ ಸಮಯ ಇರೋದಿಲ್ಲ. ಅದಕ್ಕೋಸ್ಕರನೇ ವಾಲ್ಮೀಕಿ ಮಹರ್ಷಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದೂ ಆಗೋದಿಲ್ಲಪ್ಪ ಅಂತಂದ್ರೆ ರಾಮಾಯಣ ಬಾಲಕಾಂಡದಲ್ಲಿ ಸ್ಕಂದೋತ್ಪತ್ತಿ ಷಣ್ಮುಖೋತ್ಪತ್ತಿಯನ್ನು ಪ್ರತಿದಿನ ಹೆರಿಗೆ ಆಗೋ ತನಕ, ಡೆಲಿವರಿ ಆಗೋ ತನಕ ಪ್ರತಿದಿನ ಆ ಶ್ಲೋಕವನ್ನು ಓದ್ಕೊಳೋದು, ಇಲ್ಲ ಅಂತಂದ್ರೆ ಕಿವಿಗೆ ಬೀಳೋ ಓದಿದ್ರೆ ಅಲ್ಲಿ ಗರ್ಭಸ್ಥ ಶಿಶು ವೀರನಾಗಿ, ಧೀರನಾಗಿ, ಬುದ್ಧಿವಂತನಾಗಿ, ಧರ್ಮವಂತನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅಂತಂದ್ರೆ ಧರ್ಮ ಒಂದು ಇಟ್ಕೊಂಡು ಒಳ್ಳೆ ಬುದ್ಧಿಯಿಂದ ಹುಟ್ಟಿರುವಂತವನು ಮತ್ತೆ ಧೈರ್ಯ ಇರುವಂತವನು, ಅಂತಂದ್ರೆ ಹೆಚ್ಚು ಕಡಿಮೆ ಶ್ರೀರಾಮಚಂದ್ರ ಪ್ರಭುವಿಗೆ ಯಾವ್ಯಾವ ಗುಣಗಳು ಇರ್ತಾವೋ ಅಂತಹ ಮಗು ಹುಟ್ಟುತ್ತೆ ಅಂತ ಇಲ್ಲಿ ಫಲಶ್ರುತಿನೇ ಹೇಳ್ಕೊಟ್ಟಿದ್ದಾರೆ. ಅಂತಂದ್ರೆ ಎಷ್ಟು ಒಂದು 1000 ಕೋಟಿ ಕೊಟ್ರು ಗರ್ಭಸ್ಥ ಶಿಶು ಈ ತರ ಏನು ಈ ತರ ರೂಪುಗೊಳ್ಳೋದಕ್ಕೆ ಆಗುತ್ತಾ, ಆದ್ರೆ ರಾಮಾಯಣ ಮನುಷ್ಯನಿಗೆ ಗರ್ಭದಿಂದಲೇ ಸಹಾಯವನ್ನು ಮಾಡುತ್ತದೆ. ಆತನ ಪೂರ್ವ ಜನ್ಮದ ಕರ್ಮಗಳನ್ನೆಲ್ಲ ಕಳೆದ್ಬಿಟ್ಟು ಆತನಿಗೆ ಜ್ಞಾನವನ್ನು ನೀಡುವಂಥದ್ದು ನಮ್ಮ ರಾಮಾಯಣ ಅಂತ ಹೇಳ್ಕೊಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗರ್ಭಿಣಿ ಸ್ತ್ರೀಯರು, ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರು ವಾಲ್ಮೀಕಿ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರುವಂತ ಮೂಲ ರಾಮಾಯಣದಿಂದ ಈ ಸ್ಕಂದೋತ್ಪತ್ತಿಯನ್ನು ಕೇಳಬೇಕು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದರ ಫಲಶ್ರುತಿಯನ್ನು ಯಾರು ಗರ್ಭಿಣಿ ಸ್ತ್ರೀಯರು ಕೇಳಬೇಕು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲಿ ಒಂದು ನಾನು ಕತೆ ಮುಂದಕ್ಕೆ ಹೋಗ್ಲಿ ಅಂತ ಈ ತರ ಪೂರ್ತಿಯಾಗಿ ಹೇಳ್ಬಿಟ್ಟೆ. ಅಂತಂದ್ರೆ ಸ್ಕಂದೋತ್ಪತ್ತಿ ಮುಗಿಲಿ ಅಂತಂದ್ರೆ, ಅಂದ್ರೆ ಈ ನಾಟಕ ಎಲ್ಲ ಯಾಕೆ ಆಡಿದ್ರಪ್ಪ, ಯಾಕೆ ಈ ನಾಟಕ ಎಲ್ಲ ಆಡಿದ್ರು? ಪಾರ್ವತಿ ದೇವಿಗೆ ಈ ತರ ಮಕ್ಕಳಾಗದೇ ಇರೋದೇನು, ಈ ತರ ಏನು ತಟಾಕದಲ್ಲಿ ಮಗು ಹುಟ್ಟೋದೇನು, ಇದೇನಪ್ಪ ಎಲ್ಲ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂತಂದ್ರೆ, ಇದಕ್ಕೆಲ್ಲದಕ್ಕೂ ಸಮಾಧಾನ ನಡೆದಾಡುವಂತ ದೇವರಾಗಿರುವಂತ ಕಂಚಿ ಪರಮಾಚಾರ್ಯರು, ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಇದಕ್ಕೆ ಸಮಾಧಾನವನ್ನು ನೀಡಿದ್ದಾರೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಪಾರ್ವತಿ ಪರಮೇಶ್ವರರು ಸನತ್ ಕುಮಾರರು ಧ್ಯಾನ ಮಾಡ್ಕೊಬೇಕಾದ್ರೆ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರಂತೆ. ಪ್ರತ್ಯಕ್ಷ ಆದಾಗ ಏನಾಗುತ್ತೆ ಅಂತಂದ್ರೆ, ಅವರು ಕಣ್ಣು ತೆಗೆದು ನೋಡಿ ಶಿವನಿಗೆ ನಮಸ್ಕಾರ ಮಾಡೋದಿಲ್ವಂತೆ ಸನತ್ ಕುಮಾರ್. ಶಿವನಿಗೆ ನಮಸ್ಕಾರ ಮಾಡ್ದಲೇ ಇದ್ದಾಗ ನಾನು ನಿನಗೆ ಶಾಪ ನೀಡ್ತೀನಿ ಅಂತ ಯಾರು ಶಿವ ಹೇಳ್ತಾರಂತೆ. ನಾನು ವರ ಆದ್ರೂ ಒಂದೇ, ಶಾಪ ಆದ್ರೂ ಒಂದೇ, ನೀನು ನಾನು ಒಂದೇ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತ ಹೇಳ್ತಾರಂತೆ. ಅಂದ್ರೆ ನೀನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತಂತ ಶಿವನ್ಗೆ ಹೇಳ್ತಾರಂತೆ. ಶಿವ ಬಹಳ ಸಂತೋಷ ಪಟ್ಬಿಟ್ಟು ನೀನು ಒಂದು ವರ ಕೊಡ್ತೀನಿ ಅಂತ ಹೇಳ್ತಾರಂತೆ. ಆ ವರವನ್ನು ನಾನು ಕೊಡ್ತೀನಿ ಅಂದ ತಕ್ಷಣನೇ ಸನತ್ ಕುಮಾರರ ಏನಂತಾರಂತೆ, ನಿನಗ್ ಮಾತ್ರನೇ ಮಗನಾಗಿ ಬರ್ತೀನಿ, ನಿನ್ನ ಹೆಂಡತಿ ಗರ್ಭದಲ್ಲಿ ನಾನು ವಾಸ ಮಾಡೋದಿಲ್ಲ, ಸ್ತ್ರೀಯ ಯೋನಿಯಿಂದ ನಾನು ಬರೋದಿಲ್ಲ ಅಂತ ಹೇಳ್ತಾರಂತೆ. ಪಾರ್ವತಿ ದೇವಿ ತಿರುಗಿ ನೋಡ್ಬಿಟ್ಟು, ಇದೇನು ವರ ಕೇಳಿದೋ ನೀನು, ನನ್ನ ಪ್ರಮೇಯ ಇಲ್ದಲೆ ನಮಗ ಮಕ್ಕಳು ಹೇಗಾಗ್ತಾರೆ ಅಂತಂತಂದ್ರೆ, ಇಲ್ಲಮ್ಮ ನಾನು ಸ್ತ್ರೀ ಯೋನಿಯಿಂದ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾರಂತೆ. ನಂತರ ಮತ್ತೊಂದು ಈ ತರ ನುಡಿಸೋದಕ್ಕೆ ಕಾರಣ ಏನು ಅಂತಂದ್ರೆ, ಸನತ್ ಕುಮಾರರು ವೇದ ಓದ್ಕೊಳ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ರಾಕ್ಷಸರಿಂದ ಬಹಳನೇ ಕಾಟ ಎದುರಿಸಿರ್ತಾರಂತೆ, ಬಹಳ ತೊಂದರೆ ಕೊಟ್ಟಿರ್ತಾರಂತೆ ರಾಕ್ಷಸರು. ಅವಾಗ ನಿದ್ದೆ ಮಾಡ್ಬೇಕಾದ್ರೆ ಅವರೊಂದಿಗೆ ಒಬ್ಬ ಧೀರನಾಗಿ ಹೋರಾಡಿ ಅವರನ್ನು ಸಂಹಾರ ಮಾಡಿರುವಂತ ಕನಸು ಬಂದಿರುತ್ತಂತೆ. ಅಂದ್ರೆ ಮನಸ್ಸಿನಲ್ಲಿ ಆ ವಾಸನೆ ಇರೋದಕ್ಕೋಸ್ಕರ ಏನು ಈ ತರ ಶಿವನ ಹತ್ರ ಹೇಳಿರ್ತಾರಂತೆ. ಶಿವನ ಹತ್ರ ಹೇಳಿದಾಗ ಏನಾಗುತ್ತೆ, ನಿಮ್ಗೆಲ್ಲರಿಗೂ ತಿಳಿದಂಗೆ ನಾನು ಬೇರೆ ಬೇರೆ ಕಥೆಗಳಿಂದ ಈ ಕಥೆಯನ್ನು ಅನುಸಂಧಾನ ಮಾಡೋದಕ್ಕೆ ನಮ್ಮ ಗುರುಗಳು ಈ ತರನೇ ಅನುಸಂಧಾನ ಮಾಡ್ತಾರೆ. ಅಂದ್ರೆ ರಾಮಾಯಣದಲ್ಲಿ ಇರುವಂತ ಏನು ಪ್ರಶ್ನೆಗಳಿಗೆ ಪದ್ಮ ಪುರಾಣದಲ್ಲಾಗ್ಲಿ, ವಿಷ್ಣು ಪುರಾಣದಲ್ಲಾಗ್ಲಿ, ಶ್ರೀ ದೇವಿ ಭಾಗವತದಲ್ಲಿ ಹಲವಷ್ಟು ಉತ್ತರಗಳು ನಮ್ಗೆ ಸಿಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಭಸ್ಮಾಸುರನ್ಗೆ ಏನಂತ ವರ ಕೊಟ್ಟಿರ್ತಾರೆ ಶಿವ, ನಾನು ಯಾರ ನೆತ್ತಿ ಮೇಲೆ ಕೈ ಇಟ್ಬಿಟ್ರೆ ಅಲ್ಲಿ ಏನ್ ಮಾಡ್ತೀನಿ ಭಸ್ಮ ಆಗ್ಬೇಕು ಅಂತ ವರ ಕೊಟ್ಟಿರ್ತಾರೆ. ಭಸ್ಮ ಆಗ್ಬೇಕು ಅಂತ ವರ ಕೊಟ್ಟಾಗ ಏನಾಗುತ್ತೆ,
ಭಸ್ಮ ಆಗ್ಬೇಕು ಅಂತ ವರ ಕೊಟ್ಟಿರ್ತಾರೆ. ಭಸ್ಮ ಆಗ್ಬೇಕು ಅಂತ ವರ ಕೊಟ್ಟಾಗ ಆ ದುರ್ಮಾರ್ಗನಾಗಿರುವಂತ ಭಸ್ಮಾಸುರ ವರವನ್ನು ಕೊಟ್ಟ ತಕ್ಷಣನೇ ಶಿವನ ಹಿಂದೆನೆ ಬಿಟ್ಬಿಡ್ತಾನಂತೆ. ಏನು, ನಾನು ನಿನ್ನ ಮೇಲೆ ಪರೀಕ್ಷೆ ಮಾಡಿ ನೋಡ್ತೀನಿ, ನೀನು ಕೊಟ್ಟಿರುವಂತ ವರ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾರಂತ. ಆಗ ಆ ಯಾರು ಶಿವ ಪರಮಾತ್ಮ ಶಾಂತ ಸ್ವರೂಪರಾಗಿದ್ರೆ ಆಕೆ ಕಾಳಿಕಾದೇವಿ, ಯಾರು ಜಗನ್ಮಾತೆ, ಆಕೆ ಶ್ರೀ ಮಹಾವಿಷ್ಣು ಯಾವ ತರ ರಾಕ್ಷಸ ಸಂಹಾರ ಮಾಡ್ತಾರೋ, ಅಣ್ಣ ತಂಗಿಯರು ನಾರಾಯಣ ನಾರಾಯಣಿ ರಾಕ್ಷಸ ಸಂಹಾರ ಮಾಡ್ತಾರೆ, ಎಷ್ಟು ಜನ ರಾಕ್ಷಸರನ್ನು ಸಂಹಾರ ಮಾಡ್ತಾರಲ್ಲೋ, ಹೀಗೆ ಇದ್ರೆ ನನಗೆ ಕೋಪ ಬರುತ್ತೆ ಅಂತಂದು ಹಿಮಾಲಯದಲ್ಲಿ ಒಂದು ತಟಾಕ ಅಂತಂದ್ರೆ ಒಂದು ನೀರಿನ ರೂಪದಲ್ಲಿ ಪಾರ್ವತಿ ದೇವಿ ಇದ್ದು ಬಿಟ್ಟಿರ್ತಾಳೆ. ಅದಕ್ಕೋಸ್ಕರನೇ ಆ ನೀರಿನಲ್ಲಿ ನಾನು ಇಷ್ಟಕ್ಕೆ ಮುಂಚೆನೆ ಹೇಳಿದೆ, ಗಂಗಾ ಮಾತಾ ಹಿಮಾಲಯದಲ್ಲಿರುವಂತ ಒಂದು ಪರ್ವತ ಶಿಖರದಲ್ಲಿ ತನ್ನ ಗರ್ಭದಲ್ಲಿರುವಂತಹ ತೇಜಸ್ಸನ್ನು ಬಿಟ್ಬಿಡ್ತಾಳೆ, ಶಿವನ ತೇಜಸ್ಸನ್ನು. ಅದು ಹೋಗಿ ಇಲ್ಲಿ ಒಂದು ತಟಾಕದಲ್ಲಿ ಬೀಳುತ್ತೆ. ಆ ತಟಾಕದಲ್ಲಿರುವಂತ ನೀರು ಯಾರು ಅಂತಂದ್ರೆ ಪಾರ್ವತಿ ದೇವಿ ಆ ಜಲಸ್ವರೂಪದಲ್ಲಿ ಇರ್ತಾಳೆ. ಇಲ್ಲಿ ಪಾರ್ವತಿ ದೇವಿ ಸ್ಪರ್ಶನೂ ಆಯ್ತಲ್ವಾ, ಷಣ್ಮುಖೋತ್ಪತ್ತಿ. ನಾನು ಎಷ್ಟು ಅರ್ಥ ಆಗೋ ತರ ಹೇಳಿದೀನೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ, ಬಹಳ ಕನ್ಫ್ಯೂಷನ್ ಇಂದ ಹೇಳಿದ್ರೆ ಒಂದ್ಸರಿ ಅಲ್ಲಿದ್ರೆ 2-3 ಸರಿ ಕೇಳ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ನಮ್ಮ ಗುರುಗಳು ಹೇಳಿರುವಂತ ಪದ್ಧತಿಯಲ್ಲೇ ಹೇಳ್ತಾ ಇದ್ದೀನಿ. ಅಂತಂದ್ರೆ ನಾನು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ, ಈ ಷಣ್ಮುಖೋತ್ಪತ್ತಿಯಲ್ಲಿ ಯಾಕೆ ಈ ತರ ಆ ತಟಾಕದಲ್ಲಿ ಹುಟ್ಟಿದ್ರು, ಯಾಕೆ ಈ ತರ ಒಂದು ಪಾರ್ವತಿ ದೇವಿಯ ಸ್ಪರ್ಶ ಇಲ್ದಲೆ ಈ ತರ ಹುಟ್ಟಿದ್ದಾರೆ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ರತಿದೇವಿನೂ ಮನ್ಮಥನನ್ನು ಸುಟ್ಟಾಗ ರತಿದೇವಿಯು ಶಿವನಿಗೆ ಶಾಪ ಕೊಡ್ತಾರೆ, ನಿನಗೆ ಸಂತಾನ ಇಲ್ದಲೆ ಆಗೋಗ್ಲಿ, ನನ್ನ ಗಂಡ ಇಲ್ಲದೆ ಇರೋದಕ್ಕೆ ನನಗೆ ಸಂತಾನ ಇಲ್ದಂಗಾಗಿದೆ, ನಿಮಗೂ ಸಂತಾನ ಇಲ್ದಂಗ ಆಗ್ಲಿ ಅಂತ ಪಾರ್ವತಿ ಪರಮೇಶ್ವರಿಗೆ ಶಾಪ ನೀಡಿದ್ದಾರೆ ಅನ್ನುವಂಥ ವಿಷಯ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಅನೇಕ ಶಾಪಗಳು ವರಗಳೇ ಸೇರಿ ಈ ಪುರಾಣ ಕಥೆಗಳು ಏನು ಹೊರಗೆ ಬರ್ತವೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿಗೆ ಗಂಗಾ ಅಸಲು ಭೂಮಿ ಮೇಲೆ ಯಾಕೆ ಬಂದ್ರು ಅಂತ ಏನು ವಿಶ್ವಾಮಿತ್ರರು ಹೇಳಲು ಪ್ರಯತ್ನ ಮಾಡ್ತಾರೆ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.